ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೋಸ್ಕರ ಈ ಪೊಲೀಸ್ ಠಾಣೆಯಲ್ಲಿ ನಮೂದಾಗುವ ಪಿಟಿಷನ್ನು, NCR ಮತ್ತು FIR ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾಕೆ ಠಾಣಾಧಿಕಾರಿ ಆಗಲಿ ಅಥವಾ ಪೊಲೀಸ್ ಠಾಣೆಯವರು ಪಿಟಿಷನ್ ಆಗಿ ಮಾಡ್ಕೊಳ್ತಾರೆ, NCR ಆಗಿ ಮಾಡ್ಕೊಳ್ತಾರೆ, FIR ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ತೆಗೆದುಕೊಂಡು ಹೋದಾಗ ಆ ಠಾಣೆಯಲ್ಲಿ ಆ ದಿನಕ್ಕೆ, ಒಂದು ದಿನಕ್ಕೆ, 2 ದಿನಕ್ಕೂ ಅಥವಾ ಆ ದಿನ ಇದ್ದಂಥ SHO ಸ್ಟೇಷನ್ ಹೌಸ್ ಆಫೀಸರ್ ಅಂತೇಳಿ ಕರೀತಾರೆ. ಅವ್ರನ್ನ ನೇಮಕ ಮಾಡಿರ್ತಾರೆ. ಪ್ರತಿದಿನ ಅಥವಾ 2 ದಿನಕ್ಕೊಂದು ಸರಿ ಅಥವಾ ಬದಲಾಯಿಸ್ತಾ ಇರ್ತಾರೆ. ಆ ಒಂದು ಠಾಣೆಯ ಉಪನಿರೀಕ್ಷಕರು ಅಥವಾ ನಿರೀಕ್ಷಕರು ಅದನ್ನು ಬದಲಾಯಿಸ್ತಾ ಇರ್ತಾರೆ. ನೀವು ಒಂದು ಅರ್ಜಿನ ಒಂದು SHO ಬಳಿ ತೆಗೆದುಕೊಂಡು ಹೋದಾಗ SHO ಒಂದು ಕರ್ತವ್ಯ ಇರುತ್ತೆ. ಆ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು ಮತ್ತು ಅದನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದ ಮೇಲೆ ಆ ಒಂದು ಅರ್ಜಿಯಲ್ಲಿ 3 ಅವಕಾಶ ಆ ಒಂದು SHOಗೆ ಇರುತ್ತೆ. ಒಂದು ಪಿಟಿಷನ್ ಮಾಡ್ಕೊಳ್ಳೋದು, ಮತ್ತೊಂದು NCR ಮಾಡ್ಕೊಳ್ಳೋದು, ಮತ್ತೊಂದು FIR ಮಾಡ್ಕೊಳ್ಳೋದು. ಈಗ 3ರಲ್ಲಿ ಯಾವುದನ್ನು ನಾನು ರಿಜಿಸ್ಟರ್ ಮಾಡಲಿ ಅನ್ನೋದನ್ನು ನೀವು ನೀಡಿರ್ತಕ್ಕಂಥ ದೂರು ಅರ್ಜಿಯಲ್ಲಿರೋ ವಿಷಯ ನಿರ್ಧಾರ ಮಾಡುತ್ತೆ. ನೀವು ಒಂದು ಅರ್ಜಿಯನ್ನು ತಗೊಂಡೋಗಿದ್ರಿ, ಆ ಅರ್ಜಿಯಲ್ಲಿ ಕೆಲವು ಕ್ಷುಲ್ಲಕ ಕಾರಣಗಳಿದ್ದಾವೆ. ನೀವು ನಿಮ್ಮ ಪಕ್ಕದ ಮನೆಯವರು ನೀರನ್ನು ಬಿಡ್ತಾ ಇದ್ದಾರೆ ಅಥವಾ ಅಲ್ಲಿ ಕಸ ಹಾಕ್ತಾ ಇದ್ದಾರೆ, ಅವ್ರಿಗೆ ಕರೆಸಿ ಹೇಳಿ. ಅದು ಯಾವುದೋ ಒಂದು ವೆಹಿಕಲ್ಲು ನಮ್ಮ ಮನೆ ಎದುರಿಗೆ ನಮ್ಮ ಬಾಗಿಲಿಗೆ ಅಡ್ಡವಾಗಿ ನಿಲ್ತಾ ಇದೆ, ಈ ಥರ ಆಮೇಲೆ ನಮ್ಮ ಜಮೀನಿನಲ್ಲಿ ಓಡಾಡ್ತಾ ಇರ್ತಾರೆ, ಈ ಥರ ಮತ್ತು ಗಾಡಿ ಹೊಡಿತಾ ಇದ್ದಾರೆ, ಈ ಥರ ಸಿವಿಲ್ ಸ್ವರೂಪದ್ದು, ಅದರಲ್ಲಿ ಯಾವುದೇ ರೀತಿ ಕ್ರಿಮಿನಲ್ ಅಪರಾಧ ಇರೋದಿಲ್ಲ. ಈ ಅರ್ಜಿಗಳನ್ನು ಆ ಅರ್ಜಿಯಲ್ಲಿ ಆ ಅಂಶಗಳು ಕಂಡು ಬಂದಾಗ ಆವಾಗ ಏನು ಮಾಡ್ತಾರೆ, ಆ ಅರ್ಜಿಯನ್ನು ಪಿಟಿಷನ್ ಆಗಿ ಸ್ವೀಕಾರ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಆಪೋಸಿಟ್ ಪಾರ್ಟಿ, ನಿಮ್ಮಲ್ಲಿ ಯಾರನ್ನ ಮೆನ್ಷನ್ ಮಾಡಿರ್ತೀರಿ ಆ ಪಾರ್ಟಿಗಳನ್ನು ಕರೆಸಿ ನಿಮ್ಮಲ್ಲೇ ಸೆಟ್ಲ್ಮೆಂಟ್ ಮಾಡೋವಂಥದ್ದು ಅಥವಾ ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳೋವಂಥ ಅವಕಾಶನ ಪೊಲೀಸ್ ಠಾಣೆಯಲ್ಲಿ ಕಲ್ಪಿಸ್ತಾರೆ. ಅಕಸ್ಮಾತ್ ಅದು ಸಿವಿಲ್ ಸ್ವರೂಪದ್ದಾಗಿದ್ದರೆ ಅದಕ್ಕೆ ಹಿಂಬರಹವನ್ನು ಕೂಡ ನೀವು ಸಿವಿಲ್ ಸ್ವರೂಪದ್ದಾಗಿದ್ದು ನೀವು ಸೂಕ್ತ ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಅದನ್ನು ವಾಪಸ್ ಕಳಿಸ್ತಾರೆ. ಇದು ಪಿಟಿಷನ್ ಆಗುತ್ತೆ. ಈಗ ಪಿಟಿಷನ್ ಬಿಟ್ಟು ನೀವು ಅರ್ಜಿನ ತೊಗೊಂಡು ಬಂದ್ರಿ, ಆ ಅರ್ಜಿಯಲ್ಲಿ ಕೆಲವು ಅಪರಾಧಗಳಿದ್ದಾವೆ. ಅಪರಾಧಗಳು ಅಂದರೆ ಅದರಲ್ಲಿ IPC ಅಡಿ ಅಥವಾ ಬೇರೆ ವಿಶೇಷ ಕಾನೂನು ಕಾಯ್ದೆಗಳಡಿ ನಮೂದಿಸಿರ್ತಕ್ಕಂಥ ಅಪರಾಧಗಳನ್ನು ನೀವು ನಿಮ್ಮ ದೂರಿನಲ್ಲಿ ನಮೂದಿಸಿರ್ತೀರಿ, ಅದನ್ನು ತೋರಿಸಿರ್ತೀರಿ. ಆವಾಗ ಏನು ಮಾಡಬೇಕು? ಈಗ SHO ಕರ್ತವ್ಯ ಡಿಫರೆಂಟ್ ಆಗುತ್ತೆ. ಈಗ SHOಗೆ 2 ಬರುತ್ತೆ. ಒಂದು ನಾನ್ ಕಾಗ್ನಿಸಬಲ್ ಅಫೆನ್ಸು ಮತ್ತು ನಮ್ಮಲ್ಲಿ ಏನಾಗುತ್ತೆ CRPC ಇದೆ. CRPC ಅಂದರೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ. ಇದು ಏನಾಗುತ್ತೆ, ನಮ್ಮಲ್ಲಿ ಇರತಕ್ಕಂಥ ಅಪರಾಧಿಕ ಕಾನೂನುಗಳನ್ನು ಮತ್ತು ಕಾನೂನುಗಳಲ್ಲಿ ಕಲಂಗಳನ್ನು, ಸೆಕ್ಷನ್ಗಳನ್ನು ವಿಂಗಡಿಸ್ತಾ ಹೋಗುತ್ತೆ. ಕೆಲವನ್ನು ಅಂದರೆ ಭಾಳ ತೀವ್ರ ಸ್ವರೂಪದಿಲ್ಲದನ್ನು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತಾರೆ, ಕೆಲವನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರೀತಾರೆ. ತೀವ್ರ ಸ್ವರೂಪ ಇರೋಂಥದ್ದು ಕಾಗ್ನಿಸಬಲ್ ಅಫೆನ್ಸ್ ಆಗುತ್ತೆ. ಈಗ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಏನು ಅರ್ಥ? ನಾನ್ ಕಾಗ್ನಿಸಬಲ್ ಅಂದರೆ ಈ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಬಂದಾಗ ನ್ಯಾಯಾಲಯದ ಆದೇಶ ಇಲ್ಲದೆ ಆ ಒಬ್ಬ ಆರೋಪಿನ ಅರೆಸ್ಟ್ ಮಾಡೋಂಗಿಲ್ಲ. ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್ನ ಅರ್ಥ ಇದು. ಈಗ ನಿಮ್ಮಲ್ಲಿ ಅರ್ಜಿನ ನೀವು ತೊಗೊಂಡೋಗಿರೋ ಅರ್ಜಿ ಪಕ್ಕದ ಮನೆಯವನು ನಿಮ್ಮನ್ನ ಅವಾಚ್ಯವಾಗಿ ಬೈತಾ ಇದ್ದಾನೆ, ಹೆದರಿಕೆ ಹಾಕ್ತಾ ಇದ್ದಾನೆ. ಅದು ನಿಮಗೆ ಏನು ಮಾಡ್ತಾರೆ? FIR ಮಾಡ್ತಾರಾ? ಅದು 2 504 506 ಬರುತ್ತೆ ಅಂದ್ಕೊಳ್ಳೋಣ, ಅಥವಾ 323 ಹೊಡೆದಿದ್ದಾನೆ ಒಂದು ಏಟು. ಈಗ ನಿಮಗೆ ಕೈಯಲ್ಲಿ ಹೊಡೆದಿದ್ದಾನೆ, ಯಾವುದೇ ವೆಪನ್ನ ಯೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ. ಇವಾಗ ನಿಮಗೆ ಠಾಣೆಯಲ್ಲಿ 323 504 506 ಅಂತ ನಮ್ಮಲ್ಲಿ ಕರೀತಾರೆ. ಇದು FIR ಮಾಡೋಕ್ಕಾಗತ್ತಾ? ಯಾಕಂದರೆ ಆ 3
ಕಲಂಗಳು 3 ಸೆಕ್ಷನ್ಗಳು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತೇಳಿ ಇದು CRPC ಅಡಿ ಅದು ಒಂದು ಡಿಕ್ಲರೇಷನ್ ಆಗಿದೆ. ಹಾಗಾಗ್ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ಠಾಣೆಯ ಅಧಿಕಾರಿಗೆ ಅಂದರೆ ಪೊಲೀಸ್ ಅವರಿಗೆ ಅದನ್ನು FIR ಮಾಡೋದಕ್ಕೆ ಅಧಿಕಾರ ಇಲ್ಲ. ಅವಾಗ ಏನು ಮಾಡಬೇಕು, ಅದಕ್ಕೆ ಏನು ಮಾಡ್ತಾರೆ, NCR ಅಂತ ಕರೀತಾರೆ ನಾರ್ಮಲಿ ಸಾಮಾನ್ಯ ಭಾಷೆಯಲ್ಲಿ. NCR ಅಂದರೆ ಏನರ್ಥ, ಮೀನಿಂಗ್ ಅಂದರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತ ಹೇಳಿ. ಈ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂದರೆ ಏನರ್ಥ, ಒಂದು ಠಾಣೆಗೆ ಈ ಥರ ಒಂದು ವರದಿ ಬಂದಿದೆ, ದೂರು ಬಂದಿದೆ, ಇದರಲ್ಲಿ ನಾನ್ ಕಾಗ್ನಿಸಬಲ್ ಅಂದರೆ CRPCಯಲ್ಲಿ ಏನು ವಿಂಗಡಿಸಿದ್ದಾರೆ ಆ ಅಡಿ ನಾನ್ ಕಾಗ್ನಿಸಬಲ್ ಸೆಕ್ಷನ್ ಅಟ್ರಾಕ್ಟ್ ಅಂತ ಅಪರಾಧಗಳು ನಡೆದಿದ್ದು, ಈ ಬಗ್ಗೆ ನಮಗೆ ತನಿಖೆ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಅದಕ್ಕೆ ಏನು ಮಾಡಬೇಕಾಗುತ್ತೆ, ನೀವು ಒಂದು ಇಂಬರಹವನ್ನು ಕೊಡ್ತಾರೆ ಯಾರಿಗೆ, ದೂರುದಾರರಿಗೆ. ನೀವು ನ್ಯಾಯಾಲಯದಿಂದ ಆದೇಶ ತಂದ ಪಕ್ಷದಲ್ಲಿ ನಾವು ಇದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ. ಈಗ ನೀವು ಅವಾಗೇನಾಗುತ್ತೆ, PCR ಫೈಲ್ ಮಾಡ್ತಾರೆ. PCR ಫೈಲ್ ಮಾಡಿ ನ್ಯಾಯಾಲಯದಿಂದ ಆದೇಶ ತಂದಾಗ ಮತ್ತು ಪೊಲೀಸವರಿಗೆ ವಿಚಾರಣೆ ಮಾಡೋ ಒಂದು ಅಧಿಕಾರ ಬರುತ್ತೆ. ಇದು NCR. ಈ NCRಲ್ಲಿ ಏನಂದರೆ ರಿಪೋರ್ಟ್ ಕೊಡಬೇಕಾಗುತ್ತೆ. ರಿಪೋರ್ಟನ್ನು ನಿಮಗೆ ವಾಪಸ್ ಕೊಡೋದು. ಇದು NCR. ನೀವು ವಾಪಸ್ಸು ನೀವು ಸೂಕ್ತ ನ್ಯಾಯಾಲಯದಿಂದ ಒಂದು ಆದೇಶ ತಂದರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಅದು ತಿಳಿಯಪಡಿಸುತ್ತೆ. ಈಗ ಒಂದು ದೂರನ್ನು ತೊಗೊಂಡು ಹೋಗಿದ್ರಿ, ಅದರಲ್ಲಿ ಕಳ್ಳತನ ಅಥವಾ ಏನೋ ಒಂದು ದೊಡ್ಡ ಗಲಾಟೆ ಆಗಿದೆ, ಏಟು ಬಿದ್ದಿದೆ, ಮೆಡಿಕಲ್ ರಿಪೋರ್ಟ್ ಇದೆ, ಎಲ್ಲ ಇದೆ, ಆ ಥರ ಒಂದು ಘಟನೆ ಆಗಿರತಕ್ಕಂಥ ಬಗ್ಗೆ ನೀವು ದೂರು ತೊಗೊಂಡೋಗಿದ್ರಿ. ಈಗ ಪೊಲೀಸ್ನವರಿಗೆ ಅದನ್ನು ರಿಜಿಸ್ಟ್ರು ಯಾವ ಆಧಾರದಲ್ಲಿ ಮಾಡ್ಕೊತಾರೆ, ಇದನ್ನು ಪಿಟಿಷನ್ ಆಗಿ ಮಾಡ್ಕೊಳಕ್ಕಾಗತ್ತಾ, ಅಥವಾ NCR ಆಗಿ ಮಾಡ್ಕೊಳಕ್ಕಾಗತ್ತಾ, ಅಥವಾ FIR ಆಗಿ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಇದಕ್ಕೆ ಸೆಕ್ಷನ್ನು 154 ಆಫ್ CRPCದಲ್ಲಿ ಏನಾಗಿದೆ, ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಇದನ್ನು ನಾವು CRPC ಅಡಿ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಘೋರ ಅಪರಾಧ ಅಂತ ಹೇಳಿ ಕರೀತಾರೆ ಇದನ್ನು. ಯಾವುದು ಕಳ್ಳತನ ಆಗಲಿ, ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದು, ಅಥವಾ ಮಚ್ಚು ಕಲ್ಲು ಉಪಯೋಗಿಸಿರತಕ್ಕಂಥದ್ದು ಒಂದು ಇದಿದ್ದಾಗ ದೊಡ್ಡ ಮಟ್ಟದ ಅಪರಾಧ ಆಗಿ ಅದನ್ನು ನಾವು ಪೊಲೀಸವ್ರಿಗೆ ಡೈರೆಕ್ಟಾಗಿ FIR ಮಾಡ್ಕೊಳ್ಳೋದು, ತನಿಖೆ ಮಾಡೋದು ಅಧಿಕಾರ ಇರುತ್ತೆ, ಮತ್ತು ಅರೆಸ್ಟ್ ಮಾಡುವಂಥ ಅಧಿಕಾರ ಇರುತ್ತೆ. ಈ ಒಂದು ಕಾಗ್ನಿಸಬಲ್ ಅಫೆನ್ಸ್ಗಳು ಏನು ಬರ್ತದೆ ಅದರಲ್ಲಿ FIR ಆಗೋಂಥದ್ರಲ್ಲಿ ಅದಕ್ಕೆ ನ್ಯಾಯಾಲಯದ ಅನುಮತಿ ಬೇಕಾಗಿಲ್ಲ. ಇವರೇ ಸೋಮೋಟೋ FIR ಮಾಡ್ಕೊಳ್ಬೋದು, ಅದನ್ನು ರಿಜಿಸ್ಟ್ರ್ ಮಾಡಿ ಅದನ್ನು ತನಿಖೆ ಕೂಡ ಕೈಗೊಳ್ಬೋದು. ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಲ್ಲಿ ಇದಿರೋದಿಲ್ಲ. ನೀವು FIR ಮತ್ತು NCRಗೆ ಡಿಫ್ರೆನ್ಸ್ ಏನಂದರೆ, NCR ಚಿಕ್ಕ ಪುಟ್ಟ ಅಫೆನ್ಸ್ಗಳಿಗೆ ಬರುತ್ತೆ, FIR ದೊಡ್ಡ ಅಫೆನ್ಸ್ಗಳಿಗೆ ಬರುತ್ತೆ. ಆದ್ದರಿಂದ ನ್ಯಾಯಾಲಯದ ಅನುಮತಿಗೆ ಅಥವಾ ಆದೇಶಕ್ಕೆ FIR ರಿಜಿಸ್ಟರ್ ಆದಾಗ ಯಾರೇ ಪೊಲೀಸ್ ತನಿಖಾಧಿಕಾರಿ ಕಾಯೋದಿಲ್ಲ, ಸ್ವತಃ ಅದನ್ನು ತನಿಖೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಅಂದರೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ. ಅಥವಾ ಆ ಒಂದು ದೂರು ಸುಳ್ಳಿದ್ದಾಗ B ರಿಪೋರ್ಟನ್ನು ಸಬ್ಮಿಡ್ತಾರೆ. ಅಥವಾ ಯಾವುದೋ ಒಂದು ಕಳ್ಳತನದ ಕೇಸ್ ಇರುತ್ತೆ, ಅದು ಡಿಟೆಕ್ಟೇ ಆಗೋದಿಲ್ಲ, ಆದರೆ ಕಳ್ಳತನ ಆಗಿರೋದು ನಿಜ ಇರುತ್ತೆ, ಅಲ್ಲಿ ಆ ಅಪರಾಧ ನಡೆದಿರೋದು ನಿಜ ಇರುತ್ತೆ, ಅದರ ಪತ್ತೆ ಇಲ್ಲದೆ ಇರೋವಾಗ ಅದನ್ನು C ರಿಪೋರ್ಟ್ಗೆ ಪೆಂಡಿಂಗ್ ಹಾಕ್ಸ್ಕೊಳ್ತಾರೆ. ಅದು ಈ 3 ಚಾರ್ಜ್ ಶೀಟು, B ರಿಪೋರ್ಟು, C ರಿಪೋರ್ಟು. ಈಗ ನಾನು ಹೇಳಿರೋ ಪ್ರಕಾರ ನಿಮಗೆ ಪಿಟಿಷನ್ ಅಂತಂದರೆ ಒಂದು ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ಆಗಿರುತ್ತೆ. NCR ಅಂದರೆ ನಾನ್ ಕಾಗ್ನಿಸಬಲ್ ರಿಪೋರ್ಟು. ಇದು ಒಂದು ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ ಅಧಿಕಾರ ಇರಲ್ಲ, ಮತ್ತು ನ್ಯಾಯಾಲಯದ ಆದೇಶ ಇಲ್ಲದೆ ಅದನ್ನು ತನಿಖೆ ಮಾಡೋಕ್ಕೆ ಬರೋದಿಲ್ಲ. ನ್ಯಾಯಾಲಯದ ಆದೇಶ ಇಲ್ಲದೆ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. FIRಲ್ಲಿ ನೀವು 154 ಸೆಕ್ಷನಲ್ಲಿ ನಿಮಗೆ ತನಿಖಾಧಿಕಾರಿಗೆ ಅರೆಸ್ಟ್ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ ಮತ್ತು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅಧಿಕಾರ ಇರುತ್ತೆ. ನಾನು ಈಗ ಹೇಳಿರತಕ್ಕಂಥ 3 ವಿಚಾರಗಳ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ.